ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಫಾರ್ಮರ್ ಪುನೀತ್. ಇವತ್ತು ನಮ್ಮ ಫ್ರೆಂಡು ತೋಟಕ್ಕೆ ವಿಸಿಟ್ ಮಾಡಿದ್ದೀವಿ. ಪಡ್ಲಕಾಯಿ ತೋಟ ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಇವರು ಪಡ್ಲಕಾಯಿ ಒಂದು 5 ರಿಂದ 6 ಕಟಿಂಗ್ ಮಾಡಿದ್ದಾರೆ. ಈಗ ಮಾರ್ಕೆಟಲ್ಲಿ ರೈಟ್ ಕೂಡ ಬಂದೈತೆ. ರೈಟ್ ಇಲ್ಲ ಅನ್ನೋಕ್ಕೋಸ್ಕರ ಸ್ವಲ್ಪ ತೋಟನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ನೆಗ್ಲೆಕ್ಟ್ ಮಾಡೋದು ಪ್ರಾಬ್ಲಮಿಂದ ನೋಡಿ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಈ ಥರ ಮೂಟೆ ಕಾಯಿಗಳು ನೀವು ನೋಡಿರ್ಬೋದು. ಇದು ಮತ್ತು ಮಧ್ಯೆ ಕಾಯಿಗಳು ಸೂತ ಆಗಿರೋದು, ಇದೆಲ್ಲ ಪ್ರಾಬ್ಲಮ್ ಇತ್ತು. ಇಲ್ಲಿ ನೋಡಿ, ಈ ಥರ ಇಲ್ಲಿ ನೋಡ್ಬೋದು ನೀವು, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಇದು ಈ ಥರ ಈ ಪ್ರಾಬ್ಲಮಿಂದ ಮಾರ್ಕೆಟ್ಗೆ ತಗೊಳ್ಳಲ್ಲ. ಇದು ಮಾರ್ಕೆಟ್ಗೆ ಯೋಗ್ಯವಾದ ಕಾಯಿ ಅಲ್ಲ. ಇದು ಈ ಥರ ಶಿಸ್ತಾಗಿ ನೀಟಾಗಿರಬೇಕು ಕಾಯಿ. ನೀವು ನೋಡ್ಬೋದು ಅಲ್ಲಲ್ಲಿ ಪೂಜಿ ಡ್ಯಾಮೇಜ್ ಮಾಡಿರೋಂಥದ್ದು, ಚುಕ್ಕಿ ಬಂದು ಒಂಟು ಈ ಥರ ಬಂದಿರೋದು. ಹತ್ರ ಕಡೆ ವಿಡಿಯೋ ನೋಡಿ, ಈ ಥರ ಬಂದಿರೋದು ನೋಡ್ಬೋದು. ಇದಕ್ಕೆ ಲಾಸ್ಟ್ ಟೈಮ್ ನಾನು ಕ್ಯಾಲ್ಶಿಯಮ್ ಕೆಮಿನೋ ಪ್ಲಸ್ ಅಂತ ಪ್ಲಾಂಟಿಸ್ ಅವ್ರದ್ದು, ಅದ್ರ ಜೊತೆಗೆ ಮಿಯೋ3, ಅದ್ರ ಜೊತೆಗೆ ಇನ್ವಿಕ್ಟೋ. ನೀವು ಲಾಸ್ಟ್ ಟೈಮ್ ನಮ್ಮದು ಟೊಮೊಟೊ ವೀಡಿಯೋದಲ್ಲಿ ನೋಡಿರ್ಬೋದು. ಆಲ್ ಫ್ಲೇ ಚೆನ್ನಾಗಿ ಹೋಯ್ತದೆ, ಒಳ್ಳೆ ರಿಸಲ್ಟ್ ಇದೆ. ಇದನ್ನು ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡಿಸಿದ್ವಿ ಒಂದು 2 ದಿನದ ಹಿಂದೆ. ಇವಾಗೆಲ್ಲ ಸಂಪೂರ್ಣವಾಗಿ ರಿಸಲ್ಟ್ ಬಂದಿದೆ. ಈ ಕಾಯಿ ಈ ಥರ ಡ್ರಾಪ್ ಆಯ್ತಿರೋದಕ್ಕೆ ನ್ಯೂಟ್ರಿಯನ್ಸ್ ಡಿಫಿಷಿಯನ್ಸಿ ಆಗಿತ್ತು. ಅದಕ್ಕೋಸ್ಕರ ನಾವು ಇವಾಗ ಈ ಗೋಲ್ಡನ್ ಡ್ರಾಪು, ಸಿರಿ ಪ್ಲಸ್ಸು ಇವೆರಡನ್ನೂ ಡ್ರಂಚಿಂಗ್ ಕೊಟ್ಟಿದ್ದೀವಿ. ಮುಂದ್ಗಡೆ ಬರ್ತಿರೋ ಕಾಯಿಗಳು ಯಾವುದೇ ರೀತಿ ತೊಂದರೆ ಇದ್ದರೆ ನೀಟಾಗಿ ಎಲ್ಲ ಸೆಟ್ಟಿಂಗ್ ಆಯ್ತಾಯಿದೆ. ಈ ಥರ ಪ್ರಾಬ್ಲಮ್ ಏನಾದರೂ ನಿಮ್ಮ ತೋಟದಲ್ಲಿ ಕಾಣಿಸಿದ್ರೆ, ಈ ಥರ ಕಾಯಿ ಸೊಟ್ಟೆ ಆಗೋದು, ಈ ಥರ ಗಂಟು ಕಟ್ಕೊಳ್ಳೋದು, ಆ ಕಾಯಿ ಕಂಡ್ರೆ ಕೆಮಿನೋ ಪ್ಲಸ್ ಸ್ಪ್ರೇ ಮಾಡ್ಕೊಂಡ್ರೆ